ನಾನು ಕರ್ನಾಟಕಕ್ಕೆ ಏನು ಬಂದಿದ್ದು ಅಂದರೆ ಕನ್ನಡದ ಮೇಲೆ ನನಗೆ ಭಾಳ ಪ್ರೀತಿ. ನಾನು ಅಮೆರಿಕದಲ್ಲಿ ಹುಟ್ಟಿ ಬೆಳೆದಿದ್ದಾಗ ನನಗೆ ಕನ್ನಡತನ, ಕರ್ನಾಟಕತನ, ಈ ಒಂದು ಸಾಂಸ್ಕೃತಿಕ ಭಾಷೆಯ ನೆಲೆಗಟ್ಟು ಮೇಲೆ ಬಹಳ ವಿಶೇಷವಾದ ಪ್ರೀತಿ ಇತ್ತು. ಅದು ಎಲ್ಲಾದರೂ ಅದು ನಿಜವಾಗ್ಲೂ ಕನ್ನಡದಲ್ಲಿ ಬದುಕಬೇಕು ಅಂದರೆ ಪ್ರಪಂಚದಲ್ಲಿ ಎಲ್ಲೂ ಬದುಕಕ್ಕಾಗಲ್ಲ, ಕರ್ನಾಟಕಕ್ಕೆ ಬರಬೇಕು. ಸೊ ಅದು ಒಂದು. 2ನೇದು ಏನಂದ್ರೆ ನಾನು ಸೇವೆ ಮಾಡಬೇಕು ಅಂತ. ಸೇವೆ ಅಂದಾಗ ನಾವು ಸಮಾಜಕ್ಕೆ ವಾಪಸ್ ಕೊಡ್ಬೋದು. ನನಗೆ ಅಮೆರಿಕದಲ್ಲಿದ್ದರೆ ನಾನು ಒಂದು 10 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನಗೆ ಗೊತ್ತಿತ್ತು. ಕರ್ನಾಟಕಕ್ಕೆ ಬಂದ್ರೆ ಒಂದು 20, 50, 100 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನಾನು ಬಂದು ಅದನ್ನ ಸಾಧ್ಯ ಉಂಟು ಅಂತ ನಾನು ಬಂದಿದ್ದು. ಸೊ ನನಗೆ ಎಲ್ಲಿ ಜಾಸ್ತಿ ಎಲ್ಲಾರ ಜೀವನನೂ ಸರಿಸಮಾನ ಅಂದಾಗ ರಚನಾ ಅವರೇ, ಎಲ್ಲಿ ಜಾಸ್ತಿ ಒಳ್ಳೇದ್ ಮಾಡ್ಬೋದು ಅಲ್ಲಿ ಹೋಗೋಣ. ಸೊ ನಾನು ಜಾಸ್ತಿ ಒಳ್ಳೇದ್ ಮಾಡ್ಬೋದು, ಕನ್ನಡದಲ್ಲೂ ಬದುಕಬೇಕು ಅಂತ ಬಂದಾಗ ಏನೋ ಬೈ ಫ್ಲೂಕ್ ಆಗಿ ಸಿನಿಮಾ ಸಿಕ್ಕಿ ಅದೆಲ್ಲ ಆಯ್ತು. ಬಟ್ ನಮಗೆ ಹೆಚ್ಚಾಗಿ ನಮ್ಗೆ ಎಲ್ಲೋ ಬೇರೆ ಕಡೆ ಅದು ಏನು ದೂರದ ಬೆಟ್ಟ ನುಣ್ಣುಣ್ಗೆ ಅನ್ಕೊಂಡ್ ಬೇರೆ ದೇಶಕ್ಕೆ ಹೋಗೋದಕ್ಕಿಂತ ನಮ್ಮ ರಾಜ್ಯದಲ್ಲೇ, ನಮ್ಮೂರುಗಳಲ್ಲೇ ಬಹಳ ಅದ್ಭುತವಾದ ರಾಜ್ಯ ನಮ್ಮ ಕರ್ನಾಟಕ. ಇಲ್ಲೇ ಎಷ್ಟೋ ಒಳ್ಳೇದ್ ಮಾಡ್ಬೋದು. ಇಲ್ಲೇ ಎಷ್ಟೋ ಒಳ್ಳೇದ್ ಮಾಡ್ಬೇಕು. ಮತ್ತೆ ಅಮೆರಿಕ ದೇಶ ನಿಜವಾಗ್ಲೂ ಇವಾಗ ಹೇಳ್ಬೇಕು ಅಂದ್ರೆ ಒಂದು ಪತನದಲ್ಲಿದೆ. ಅಲ್ಲಿ ಎಷ್ಟೋ ಒಂದು ಸಮಸ್ಯೆಗಳಿವೆ, ಎಷ್ಟೋ ಒಂದು ತಾರತಮ್ಯಗಳು ಹೆಚ್ಚಾಗ್ತಾ ಇದೆ, ಎಷ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ಯುದ್ಧಗಳು ಮಾಡ್ತಾ ಇದ್ದಾರೆ. ಅವರ ಮಾದರಿ ದೇಶ ಅಲ್ಲ. ನಾನ್ ಮಾದರಿ ದೇಶ ಭಾರತ, ಮಾದರಿ ದೇಶ ಕರ್ನಾಟಕ ಅಥವಾ ಮಾದರಿ ದೇಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ನಂದು ಒಂದ್ ಸ್ವಲ್ಪ ಕೊಡುಗೆ ಇರಬೇಕು, ನಂದು ಒಂದ್ ಸ್ವಲ್ಪ ಅಳಿಲು ಸೇವೆ ಇರಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದು.